ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಪಣಕನಕಲ್ಲು ಗ್ರಾಮದ ಬಿಳಿ ಬೆಟ್ಟ ಹಾಗೂ ಮಲ್ಲಿಗೆ ಬೆಟ್ಟದ ತಪ್ಪಲಿನಲ್ಲಿ ಕರಡಿ ಕಣ್ಣಿನ ಹೂ ಬಿಟ್ಟಿದೆ. ಇದರ ಬಗ್ಗೆ ಮಾಹಿತಿಯನ್ನು ಹಿರಿಯ ಪತ್ರಕರ್ತ ದೊಡ್ಡಬಾಣಗೆರೆ ಮಾರಣ್ಣರವರು ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ. ನಾವೀಗ ಮಾಗಡಿ ಪಟ್ಟಣದ ಪೂರ್ವ ದಿಕ್ಕಿನಲ್ಲಿ ಒಂದು 3 ಕಿಲೋಮೀಟರ್ ದೂರದಲ್ಲಿದ್ದೇವೆ. ಪಣಕನಕಲ್ಲು ಅಂತ ಗ್ರಾಮ ಇದೆ. ಅದರಿಂದ ಪೂರ್ವದ ಕಡೆ ಒಂದು ಬಿಳಿಕಲ್ ಬೆಟ್ಟ, ಒಂದು ಮಲ್ಲಿಗೆ ಬೆಟ್ಟ ಅಂತಿದೆ. ಆ ಮಲ್ಲಿಗೆ ಬೆಟ್ಟ ಮತ್ತು ಬಿಳಿಕಲ್ ಬೆಟ್ಟದ ನಡುವೆ ಅರ್ಕಾವತಿ ಕಣಿವೆ ಇದೆ. ಅರ್ಕಾವತಿ ನದಿ ಮೈದುಂಬಿ ಹರಿತದೆ. ಕಣ್ವ, ಅರ್ಕಾವತಿ, ಕುಮುದ್ವತಿ ನದಿಗಳ ಸಂಗಮ, ತ್ರಿವೇಣಿ ಸಂಗಮ. ಆ ಪ್ರದೇಶದಲ್ಲಿ ಇದ್ದೀವಿ ನೋಡಿ. ನನ್ನ ಬಲಗೈಯಲ್ಲಿ ಇದೆಯಲ್ಲ, ಇದು ಕರಡಿ ಕಣ್ಣಿನ ಹೂವು ಅಂತ ಕರೀತಾರೆ. ವೈಜ್ಞಾನಿಕವಾಗಿ ಬೇರೆ ಹೆಸರಿದೆ. ನಮ್ಮ ಸಸ್ಯಶಾಸ್ತ್ರಜ್ಞರಾದಂಥ ಮಾಗಡಿ ಗುರುದೇವರವರು, MR ಗುರುದೇವರವರು ಇದ್ರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಮಾಗಡಿ ಸೀಮೆಯ ಸಸ್ಯಗಳು ಅಂತ ಕೂಡ ಇದನ್ನು ಆಯುರ್ವೇದಿಕ್ನಲ್ಲಿ ಔಷಧಿಯಾಗಿ ಕೂಡ ಬಳಸ್ತಾರೆ. ಪುರಾಣ ಪ್ರಸಿದ್ಧವಾದಂಥದ್ದು ಕರಡಿ ಕಣ್ಣಿನ ಹೂವುಗಳು ಅಂತ ಸದ್ಯಕ್ಕೆ ಕರೀತಾರೆ. ಬೇರೆ ಬೇರೆ ವೈಜ್ಞಾನಿಕ ಹೆಸರುಗಳು ಬೇರೆ ಇದೆ. ಮಾಗಡಿ ತಾಲೂಕಿನ ಎಲ್ಲ ಅರಣ್ಯ ಪ್ರದೇಶ, ಸಾವಂದುರ್ಗ, ಬಂಟ್ರಕುಪ್ಪೆ, ಭೈರವದುರ್ಗ, ಹುಲಿಯೂರುದುರ್ಗ, ಉತ್ರಿದುರ್ಗ, ಈ ಸೀಮೆಯ ಅರಣ್ಯದ ಮತ್ತು ಸಿದ್ದೇದೇವ್ರ ಬೆಟ್ಟ, ಗವಿನಾಗಮಂಗಲದ ಬೆಟ್ಟ, ಇಲ್ಲೆಲ್ಲ ಅರಣ್ಯ ಪ್ರದೇಶದಲ್ಲಿ ಲಕ್ಷಾಂತರ ವಿವಿಧ ಸಸ್ಯ ಸಂಕುಲಗಳು, ಔಷಧೀಯ ಸಸ್ಯಗಳಿವೆ ಅಂಥೇಳಿ MR ಗುರುದೇವರವರು ಅದನ್ನು ದಾಖಲೆ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಅವ್ರ ಕೃತಿಯನ್ನು ನೋಡಬೇಕಂತ ಕೇಳ್ಕೊತೀನಿ. ಧನ್ಯವಾದಗಳು. ನೋಡಿ, ನಾವೀಗ ನೋಡ್ತೀವಲ್ಲ ಕರಡಿ ಕಣ್ಣಿನ ಹೂವು ಅಂತೇಳಿ, ಇದು ಮಾಗಡಿ ಪಟ್ಟಣದ ಒಂಬಾಳಮ್ಮನಪೇಟೆ ಇದೆಯಲ್ಲ, ಅದನ್ನು ಪೂರ್ವದಲ್ಲಿ ಚಲುವರಾಯಪಟ್ಟಣ ಅಂತ ಕರೀತಿದ್ರು. ಆ ಒಂಬಾಳಮ್ಮನಪೇಟೆಯಿಂದ ನೇತೇನಹಳ್ಳಿಗೆ ಹೋಗ್ತಕ್ಕಂಥ ದಾರಿನಲ್ಲಿ ಹೊಯ್ಸಳಲ್ಲ 3ನೇ ವೀರಬಲ್ಲಾಳ ನಿರ್ಮಾಣ ಆಗಿರ್ತಕ್ಕಂಥ ಚಲುವರಾಯ ಸ್ವಾಮಿ ದೇವಸ್ಥಾನ ಇವತ್ತಿಗೂ ಇದೆ. ಅದ್ರ ಪಕ್ಕ ದೊಡ್ಡದಾದಂಥ ಬಂಡೆ ಇದೆ. ಬಂಡೆ ಆಚೆ ಇತ್ತಂತೆ ಮೊದಲು ಚಲುವರಾಯಪಟ್ಟಣ. ಆ ಚಲುವರಾಯಪಟ್ಟಣದ ಸುತ್ತಮುತ್ತಲಿನ ಬಂಡೆ ಪಕ್ಕದಲ್ಲಿರ್ತಕ್ಕಂಥ ಸಸ್ಯಗಳಲ್ಲಿ ಹೆಚ್ಚಿಗೆ ಕಾಣುತ್ತೆ. ಸಿದ್ದೇದೇವ್ರ ಬೆಟ್ಟ ಇದೆ. ಸಾವಂದುರ್ಗ ಅರಣ್ಯಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಸಿದ್ದೇದೇವ್ರ ಬೆಟ್ಟದಲ್ಲಿದೆ, ಸಾವಂದುರ್ಗದಲ್ಲಿದೆ, ಮತ್ತು ಕುದೂರ ಹತ್ರ ಭೈರವದುರ್ಗದಲ್ಲಿದೆ, ಅದರಂಗಿ ಅರಣ್ಯ ಪ್ರದೇಶದಲ್ಲಿ. ಇವುಗಳನ್ನು ಸಂರಕ್ಷಣೆ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ. ಹಿಂದೆ H. ವಿಶ್ವನಾಥ್ರವರು ಅರಣ್ಯ ಸಚಿವರಾಗಿದ್ದಾಗ ಸಾವಂದುರ್ಗ ಬೆಟ್ಟದಲ್ಲಿ ಒಂದು ಮಾಗಡಿ ಕೆಂಪೇಗೌಡ ವನಧಾಮ ಅಂತ ಮಾಡಿದರು. ಆವಾಗ ರೇವಣ್ಣ ಸಚಿವರಾಗಿದ್ದರು. ಆ ಸಮಯದಲ್ಲಿ ಮಲೇಷ್ಯಾದಿಂದ ಒಂದು ಟೀಮ್ ಬಂದು ಮಾಗಡಿ ತಾಲೂಕಿನ ಅಮೂಲ್ಯ ಸಸ್ಯ ಸಂರಕ್ಷಣೆ ಮಾಡೋದ್ರ ಬಗ್ಗೆ ಕಾರ್ಯಾಗಾರ ಎಲ್ಲ ಆಗಿತ್ತು. ಅದು ಮುಂದೆ ಅರಣ್ಯ ಇಲಾಖೆಯವರು ಇಂಥ ಸಸ್ಯವನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡಬೇಕಂತ ಮನವಿ ಮಾಡಿಕೊಡ್ತೇನೆ. ನಮಸ್ಕಾರ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.